ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ಪ್ರಿಯರೇ ಒಂದು ವಾಕ್ಯನ ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 3ನೇ ವಚನ. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು, ಉಂಟಾಗಿರುವಂಥ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಯೇಸುವಿನ ಮೂಲಕವಾಗಿ ಈ ಲೋಕದಲ್ಲಿ ನಾವು ನೋಡುವ ಈ ಜಗತ್ತಿನ ಎಲ್ಲ ಸೃಷ್ಟಿಗಳು, ಆಕಾಶ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಗಾಳಿ, ಮಳೆ, ಬೆಟ್ಟ, ಗುಡ್ಡ, ಸಮುದ್ರ, ನದಿ, ಎಲ್ಲ ಪ್ರಾಣಿ, ಪಕ್ಷಿ, ಮೃಗಗಳು, ಇಡೀ ಭೂಮಂಡಲದಲ್ಲಿ ಸಕಲವನ್ನು ನಾವು ಇವತ್ತು ನೋಡಿಕೊಂಡಿದ್ದೀವಲ್ವಾ. ಈ ಸಕಲವು, ಈ ಜಗತ್ತಿನ ಎಲ್ಲ ಸಕಲ ಸೃಷ್ಟಿಗಳು ಯೇಸುವಿನ ಮೂಲಕವಾಗಿ ಉಂಟಾಯಿತು. ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಹೌದು, ಯೇಸುವಿನ ಮೂಲಕವಾಗಿ ಆಕಾಶ ಉಂಟಾಯಿತು, ಯೇಸು ಮೂಲಕವಾಗಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಸೃಷ್ಟಿಸಲ್ಪಟ್ಟಿದ್ದಾವೆ. ಯೇಸುವಿನ ಮೂಲಕವಾಗಿ ಎಲ್ಲ ಗ್ರಹಗಳು ಸೃಷ್ಟಿಸಲ್ಪಟ್ಟಿದೆ. ಯೇಸುವಿನ ಮೂಲಕವಾಗಿ ಗಾಳಿ, ಮಳೆ, ಬಿಸಿಲು, ಬೆಂಕಿ ಸಕಲವು ಆತನ ಮೂಲಕವಾಗಿ ಸೃಷ್ಟಿಸಲ್ಪಟ್ಟಿದೆ. ಸಮುದ್ರಗಳು, ಬೆಟ್ಟ, ಗುಡ್ಡಗಳು, ನದಿಗಳು, ಕಾಲುವೆಗಳು, ಅರಣ್ಯಗಳು, ಕಾಡು ಎಲ್ಲವೂ ಆತನ ಮೂಲಕವಾಗಿ ಸೃಷ್ಟಿಸಲ್ಪಟ್ಟಿದೆ. ಮತ್ತು ನೋಡುವಾಗ ಎಲ್ಲ ಪ್ರಾಣಿ ಪಕ್ಷಿಗಳು, ಎಲ್ಲ ಕಾಡಿನ ಮೃಗಗಳು, ಎಲ್ಲ ಜೀವರಾಶಿಗಳು, ಜೀವ ಜಂತುಗಳು ಎಲ್ಲ ಯೇಸುವಿನ ಮೂಲಕವಾಗಿ ಸೃಷ್ಟಿಸಲ್ಪಟ್ಟಿದೆ. ನಾವು ನೋಡುವಂಥ ಈ ಲೋಕದಲ್ಲಿ ಎಲ್ಲ ಆತನ ಮೂಲಕವಾಗಿ ಸೃಷ್ಟಿಸಲ್ಪಟ್ಟಿದೆ. ಮನುಷ್ಯ ಕೂಡ ಯೇಸು ಕ್ರಿಸ್ತನ ಮೂಲಕವಾಗಿ ಉಂಟು ಮಾಡಲ್ಪಟ್ಟಿದ್ದಾನೆ. ಅವರ ಜೀವ ಶ್ವಾಸವನ್ನೇ ಮನುಷ್ಯನ ಮೂಗಿನಲ್ಲಿ ಊದಿದ. ಮನುಷ್ಯ ಬದುಕುವ ಪ್ರಾಣಿಯಾದೆಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನ ಸಾರೂಪ್ಯದಲ್ಲಿ, ಆತನ ಹೋಲಿಕೆಗೆ ತಕ್ಕ ಹಾಗೆ ಮನುಷ್ಯರನ್ನು ಉಂಟು ಮಾಡೋಣ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೀಗಾಗಿ ಈ ಜಗತ್ತಿನಲ್ಲಿ ನೋಡುವ ಎಲ್ಲ ಸೃಷ್ಟಿಗಳು ಮನುಷ್ಯ ಮೊದಲುಗೊಂಡು ಯೇಸುವಿನ ಮೂಲಕವಾಗಿ ಸೃಷ್ಟಿಸಲ್ಪಟ್ಟಿದೆ. ಯೇಸುವೆ ಸೃಷ್ಟಿಕರ್ತ, ಯೇಸುವೆ ಸೃಷ್ಟಿಗಳಿಗೆಲ್ಲ ಒಡೆಯ, ಯೇಸುವೆ ಸೃಷ್ಟಿಗಳ ದೇವರು, ಆತನೇ ಜಗತ್ತಿನ ಸೃಷ್ಟಿಕರ್ತ. ಆ ಸತ್ಯವಾದ ಸೃಷ್ಟಿಕರ್ತನಾದ ಯೇಸುವನ್ನು ಪ್ರತಿಯೊಬ್ಬರು ಏನು ಮಾಡಬೇಕು? ಆ ಸೃಷ್ಟಿಕರ್ತನಾದ ದೇವರನ್ನ ನಂಬಬೇಕು. ಆ ಸೃಷ್ಟಿಕರ್ತನ ಒಡೆಯನ್ನು ನಂಬಬೇಕು. ಆ ಸೃಷ್ಟಿಕರ್ತ ದೇವರಾದ ಯೇಸುವನ್ನು ನಂಬಬೇಕು. ಯಾಕಂದರೆ ಅವರೇ ದೇವರು. ಅವ್ರನ್ನ ಯಾರೂ ಸೃಷ್ಟಿ ಮಾಡಲಿಲ್ಲ, ಅವ್ರನ್ನ ಯಾರೂ ಉಂಟು ಮಾಡಲಿಲ್ಲ. ಆತನು ದೇವರು, ಆತನೇ ಎಲ್ಲವನ್ನ ಸೃಷ್ಟಿಸಿದ್ದಾನೆ. ಆಗ ಸೃಷ್ಟಿಕರ್ತನನ್ನು ಬಿಟ್ಟು ಮನುಷ್ಯ ಈ ಭೂಮಿ ಮೇಲೆ ಸೃಷ್ಟಿಗಳನ್ನು ಆರಾಧಿಸಿಕೊಂಡಿದ್ದಾನೆ. ಅದು ದೇವರ ದೃಷ್ಟಿಯಲ್ಲಿ ಒಂದು ಮಹಾ ತಪ್ಪಾಗಿರುತ್ತೆ. ಸೃಷ್ಟಿಗಳು ಎಂದು ದೇವರಾಗಲು ಸಾಧ್ಯವಿಲ್ಲ. ಸೃಷ್ಟಿ ಎಂದು ಮನುಷ್ಯನಿಗೆ ರಕ್ಷಣೆ ಕೊಡಲು ಸಾಧ್ಯವಿಲ್ಲ. ಸೃಷ್ಟಿಗಳು ಮನುಷ್ಯನ ಪಾಪಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ. ಸೃಷ್ಟಿಗಳು ಮನುಷ್ಯನಿಗೆ ನಿತ್ಯ ಜೀವವನ್ನು ಕೊಡಲು ಸಾಧ್ಯವಿಲ್ಲ. ಸೃಷ್ಟಿ ಮನುಷ್ಯನ ಪಾಪದಿಂದ, ನರಕದಿಂದ, ಮರಣದಿಂದ ಬಿಡಿಸಲು ಸಾಧ್ಯವಿಲ್ಲ. ಯಾವ ಸೃಷ್ಟಿಗಳು ಮನುಷ್ಯನಿಗೆ ಮೋಕ್ಷವನ್ನು ಕೊಡಲು ಸಾಧ್ಯವಿಲ್ಲ. ಇದು ಎಲ್ಲವನ್ನು ಮಾಡಲು ಸಾಧ್ಯವಾಗಿರೋ ದೇವರು ಯಾರಂದರೆ ಕರ್ತನಾದ ಯೇಸು ಕ್ರಿಸ್ತನು. ಯಾಕಂದರೆ ಆತನು ಸೃಷ್ಟಿಗಳ ಕರ್ತ, ಸೃಷ್ಟಿಗಳ ಒಡೆಯ, ಸೃಷ್ಟಿಗಳ ದೇವರು. ಆತನ ಒಬ್ಬನಿಂದಲೇ ಈ ಕಾರ್ಯವನ್ನು ಮಾಡಲು ಸಾಧ್ಯ. ಹಾಗಾಗಿ ಎಲ್ಲ ಜನರೇ ಸೃಷ್ಟಿಕರ್ತನಾದ ಯೇಸುವನ್ನು ನಂಬಿರಿ. ಸೃಷ್ಟಿಗಳನ್ನು ಬಿಟ್ಟು ಯೇಸುವಿನ ಕಡೆ ತಿರುಗಿಕೊಳ್ಳಿರಿ. ಮೂಢನಂಬಿಕೆಗಳು, ಮೂರ್ಖತನಗಳು, ಸಾಂಗ್ಯ ಸಂಪ್ರದಾಯಗಳು, ಮನುಷ್ಯನ ಕಲಾಚಾರಗಳು ಈ ಭೂಮಿಯಲ್ಲಿ ಹೆಚ್ಚು ಕಾರ್ಯಗಳು ನಡೆದುಕೊಂಡಿದ್ದಾವೆ.
ಇದು ಯಾವುದು ಮನುಷ್ಯನ ರಕ್ಷಿಸಿ ಮನುಷ್ಯನ ಕಾಯಲು ಸಾಧ್ಯವಿಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಅವುಗಳಲ್ಲಿ ಮನುಷ್ಯನಿಗೆ ರಕ್ಷಣೆ ಇಲ್ಲ, ಲಾಭವೂ ಇಲ್ಲ. ಮನುಷ್ಯನ ಆತ್ಮಕ್ಕೆ ತೃಪ್ತಿ, ಸಮಾಧಾನ, ಒಂದು ನಿತ್ಯ ಜೀವ, ಮೋಕ್ಷ ಸಿಗಬೇಕಾದರೆ ಅದು ಸೃಷ್ಟಿಕರ್ತನಾದ ಯೇಸುವಿನ ಮೂಲಕವಾಗಿ ಮಾತ್ರನೇ ಸಾಧ್ಯ. ಹೀಗಾಗಿ ಪ್ರತಿಯೊಬ್ಬರು ಏನು ಮಾಡಬೇಕು, ಈ ಅಂತ್ಯದ ದಿನಗಳಲ್ಲಿ, ಈ ಕೊನೆ ಕಾಲದಲ್ಲಿ ಮನುಷ್ಯ ಲಯವಿಲ್ಲದ ದೇವರನ್ನು ಬಿಟ್ಟು ಲಯವಾಗುವಂಥ ಹೂಗಳನ್ನು ಹಿಡಿದುಕೊಂಡಿದ್ದಾನೆ. ಲೋಕದಲ್ಲಿ ಎಲ್ಲವೂ ಲಯವಾಗುತ್ತೆ. ಎಲ್ಲ ಪ್ರಾಣಿ, ಪಕ್ಷಿ, ಮೃಗಗಳು, ಮನುಷ್ಯ, ಸಕಲ ಸೃಷ್ಟಿಗಳು ಎಲ್ಲ ನಾಶ ಆಗುತ್ತೆ, ಎಲ್ಲ ಅಳಿದೋಗುತ್ತೆ, ಎಲ್ಲವೂ ಲಯವಾಗುತ್ತೆ. ಇದರಲ್ಲಿ ಯಾವ ರಕ್ಷಣೆ ಮನುಷ್ಯನಿಗೆ? ಇವುಗಳಲ್ಲಿ ಮನುಷ್ಯನಿಗೆ ಯಾವುದು ಮೋಕ್ಷ ಕೊಡುತ್ತೆ? ಇದರಲ್ಲಿ ಮನುಷ್ಯನಿಗೆ ಯಾವ ಲಾಭ ಸಿಗುತ್ತೆ? ಇವುಗಳಿಂದ ಮನುಷ್ಯನಿಗೆ ಏನು ಸಮಾಧಾನ, ತೃಪ್ತಿ ಸಿಗುತ್ತೆ? ಓ ದೈವ ಜನರೇ, ಇದನ್ನು ಕೇಳಿಕೊಂಡಿರೋಂಥ ಎಲ್ಲ ಮಕ್ಕಳೇ, ಮನುಷ್ಯನಿಗೆ ಜ್ಞಾನ ಬೇಕು. ಆ ಜ್ಞಾನ ಇದ್ದರೆ ಮಾತ್ರನೇ ಮನುಷ್ಯ ಈ ಸೃಷ್ಟಿಗಳನ್ನು ನೋಡಿ, ಇವುಗಳ ಸೃಷ್ಟಿಸಿದವನು ಯಾರು, ಇವುಗಳು ಹೇಗೆ ಸೃಷ್ಟಿಸಲ್ಪಟ್ಟಿದ್ದಾವೆ, ಇವುಗಳ ಹಿಂದೆ ಯಾರಿದ್ದಾರೆಂದು ಮನುಷ್ಯ ಜ್ಞಾನದಿಂದ ಗ್ರಹಿಸಿ ತಿಳ್ಕೊಳ್ಳಬೇಕಾಗುತ್ತೆ. ಜ್ಞಾನ ಇಲ್ಲದೆ ಅಜ್ಞಾನಿಗಳಾಗಿ ಈ ಕಾರ್ಯಗಳನ್ನು ಮನುಷ್ಯ ಇವತ್ತು ಭೂಮಿಯಲ್ಲಿ ಮಾಡಿಕೊಂಡಿದ್ದಾನೆ. ಒಂದು ದಿನ ಏನಾಗುತ್ತೆ, ಅವುಗಳ ಮೂಲಕವಾಗಿ ರಕ್ಷಣೆ ಇಲ್ಲದೆ, ಲಾಭವಿಲ್ಲದೆ ತನ್ನ ಆತ್ಮವನ್ನು ನಾಶ ಮಾಡಿಕೊಂಡು ನಿತ್ಯ ಮರಣವಾಗಿರೋ ನರಕಕ್ಕೆ ಹೋಗಿಬಿಡುತ್ತಾರೆ. ಆ ಸ್ಥಳದಲ್ಲಿ ಹೋದ ಮೇಲೆ ಮನುಷ್ಯನಿಗೆ ಸತ್ಯ ಗೊತ್ತಾಗುತ್ತೆ. ಆ ಸಮಯದಲ್ಲಿ ಏನು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಭೂಮಿಯ ಮೇಲೆ ಇರುವಾಗೆ ಈ ಸೃಷ್ಟಿಗಳನ್ನ ನೋಡ್ರಿ, ಈ ಜಗತ್ತನ್ನು ನೋಡ್ರಿ, ಎಲ್ಲವನ್ನು ನಾವು ನೋಡಬೇಕು. ನೋಡುವಾಗೆ ಇದನ್ನು ಸೃಷ್ಟಿ ಮಾಡಿರೋ ಕರ್ತನು ಯಾರೆಂದು ಹುಡುಕಲು ಪ್ರಾರಂಭಿಸ್ರಿ. ಯಾರವರು, ಅವ್ರು ಹೇಗಿದ್ದಾರೆ, ಅವ್ರನ್ನ ಅರಿತುಕೊಳ್ಳಬೇಕಾದ್ರೆ ಏನು ಮಾಡಬೇಕು, ಅವ್ರು ಹೇಗೆ ಸಿಗ್ತಾರೆ, ಇದೆಲ್ಲ ಕುಳಿತು ಕೇಳಿ ಗ್ರಹಿಸಿ ಜ್ಞಾನಿಗಳಾಗಿ ನೀವು ಬರುವಾಗ ದೇವರು ನಿಮ್ಮ ಮನನೇತ್ರಗಳನ್ನು ಬೆಳಗಿಸಿ ಆ ಸತ್ಯದ ಪರಿಜ್ಞಾನಗಳನ್ನು ನೀವು ಹೊಂದಿಕೊಳ್ಳುವಾಗೆ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನು ನಿಮ್ಮೆಲ್ಲರಿಗೂ ಸಹಾಯ ಮಾಡುತ್ತಾನೆ. ಆಮೇನ್, ಹಲ್ಲೆಲೂಯಾ. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟ. ಈ ಭೂಲೋಕದಲ್ಲಿಂತ ಎಲ್ಲ ಮನುಷ್ಯರುಗಳ ಮೇಲೆ, ಪಾಪಿಯಾದ ಎಲ್ಲ ಮನುಷ್ಯರುಗಳ ಮೇಲೆ ದೇವರು ಎಷ್ಟೋ ಪ್ರೀತಿನಿಟ್ಟ. ಯಾಕಂದರೆ ಅವರ ಜೀವ ಶ್ವಾಸವಾಗಿರೋ ಆತ್ಮ ಎಲ್ಲ ಮನುಷ್ಯರ ಹೃದಯಗಳಲ್ಲಿ ಉಂಟು. ಹಾಗಾಗಿ ಯಾರೊಬ್ಬರು ನಾಶವಾಗಬಾರದೆಂದು ದೇವರು ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ರು. ಆ ಯೇಸು ಸಿಲುವೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ಸತ್ತು 3ನೇ ದಿನ ಜೀವದಿಂದ ಎದ್ದು ಬಂದಿದ್ದಾರೆ. ಇವತ್ತು ಯೇಸು ನಮ್ಮ ಮಧ್ಯದಲ್ಲಿ, ನಿಮ್ಮ ಮುಂದೆ, ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಯೇಸುವೇ ಎಂದು ಕೂಗಿದರೆ ಸಾಕು, ಅವರು ಬಂದು ನಿಮ್ಮ ಮುಂದೆ ನಿಲ್ತಾರೆ. ಯೇಸುವೇ ಎಂದು ಹೇಳಿದರೆ ಸಾಕು, ನಿಮ್ಮ ಕೂಗನ್ನು ಅವರು ಲಾಲಿಸುತ್ತಾರೆ. ಹಲ್ಲೆಲೂಯಾ. ಯೇಸು ಮಾತನಾಡ್ತಾರೆ. ಯೇಸು ಕರಚಾಚಿ ನಿಮ್ಮನ್ನು ಮುಟ್ಟುತ್ತಾರೆ. ಯೇಸು ನಿಮಗೆ ಎಲ್ಲ ವಿಧದಲ್ಲಿ ಸಹಾಯ ಮಾಡಲು ಶಕ್ತಿಯುಳ್ಳ ದೇವರಾಗಿದ್ದಾನೆ. ಆತನ ಯಾರು ನೋಡಲು ಆಗೋದಿಲ್ಲ, ಯಾರು ಹಿಡಿಯಲು ಆಗೋದಿಲ್ಲ. ಯಾಕಂದರೆ ಆತನು ಆತ್ಮ ಸ್ವರೂಪನಾಗಿದ್ದಾನೆ. ನಾವು ಆತನ ನೋಡಲು ಸಾಧ್ಯವಿಲ್ಲ, ಆತ ನಮ್ಮನ್ನು ನೋಡಲು ಸಾಧ್ಯ. ನಾವು ಈ ಶಾರೀರಿಕವಾದ ದೇಹದಲ್ಲಿ ಇರುವವರೆಗೂ ಅವರನ್ನ ನೋಡಲು ಆಗೋದಿಲ್ಲ. ಅವರು ಆತ್ಮದಲ್ಲಿರುವಾಗೆ ಅವರು ನಮ್ಮನ್ನು ನೋಡುವರಾಗಿರ್ತಾರೆ. ನಾವು ಅವರ ನೋಡಲು ಸಾಧ್ಯವಿಲ್ಲ. ನಾವು ಯೇಸುವೇ, ನಾನು ನಿನ್ನ ನಂಬುತ್ತೇನೆ, ನೀನು ಈ ಲೋಕದ ರಕ್ಷಕನು, ಸೃಷ್ಟಿಗಳ ಒಡೆಯನು, ಸರ್ವಶಕ್ತನಾಗಿರೋ ದೇವರು, ನಾನು ನಿನ್ನ ನಂಬುತ್ತೇನೆ. ನನಗಾಗಿ ಈ ಲೋಕಕ್ಕೆ ಬಂದು ಸಿಲುವೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟು ಸತ್ತು 3ನೇ ದಿನ ಜೀವದಿಂದ ಎದ್ದು ಬಂದಿದ್ದೀರೆಂದು
ನಾನು ನಂಬುತ್ತೇನೆಂದು ನೀವು ಹೇಳುವುದಾದರೆ ಒಡ್ಡನೆ ಯೇಸು ಏನು ಮಾಡ್ತಾರೆ, ನಿಮ್ಮ ಮುಂದೆ ನಿಲ್ತಾರೆ. ನಿಮ್ಮ ಸಕಲ ವಿಧವಾದ ಎಲ್ಲ ಪಾಪಗಳನ್ನು ಕ್ಷಮಿಸಿ, ಎಲ್ಲ ಅಪರಾಧಗಳಿಂದ ಬಿಡಿಸಿ, ಎಲ್ಲ ಮೂರ್ಖತನ ಸಾಂಘ್ಯ ಸಂಪ್ರದಾಯಗಳಿಂದ ಬಿಡಿಸಿ, ಅವರು ಆ ಬೆಳಕಿನ ಜ್ಞಾನದಲ್ಲಿ ನಿಮ್ಮನ್ನು ನಡೆಸಲು ಆತನು ನಿಮ್ಮ ಮುಂದೆ ಬಂದು ನಿಂತಿರ್ತಾನೆ. ಆಮೇನ್, ಹಲ್ಲೆಲೂಯ. ದೇವ್ರನ್ನ ಎಲ್ಲಿ ಹುಡುಕ್ಬೇಕಂದ್ರೆ ಹೃದಯದ ಒಳಗಡೆ ಹುಡುಕ್ಬೇಕು. ಎಷ್ಟೋ ಜನ ಬೆಟ್ಟಗಳನ್ನ ಹುಡುಕಿ, ನದಿಗಳನ್ನ ಹುಡುಕಿ, ಗುಡಿ ಗೋಪುರಗಳನ್ನ ಹುಡುಕಿ ಲೋಕವೇ ಒಂದು ರೌಂಡ್ ಬರ್ತಾರೆ. ಯಾಕೆ ಹೇಳ್ರಿ? ಅವ್ರಿಗೆ ಒಂದು ಭಕ್ತಿ ಇದೆ, ಒಂದು ಭಯ ಇದೆ. ದೇವರು ಅಲ್ಲೆಲ್ಲ ಇರ್ತಾನಂದು ಹುಡುಕಿ ಹೋಗ್ತಾರೆ. ಓ ಜನರೇ, ಆ ರೀತಿಯಾಗಿ ನೀವು ಹೋಗುವಾಗೆ ದೇವ್ರನ್ನ ಕಂಡುಕೊಳ್ಳಲು ಸಾಧ್ಯ ಆಗೋದಿಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ದೇವ್ರನ್ನ ಎಲ್ಲಿ ಹುಡುಕ್ಬೇಕಂದ್ರೆ ನಿಮ್ಮ ಹೃದಯದಲ್ಲಿ ದೇವರನ್ನ ಹುಡುಕಬೇಕು. ಹುಡುಕುವಾಗೆ ಆತನು ಸಿಗುತ್ತಾನೆ. ಅಂದರೆ ಯೇಸುವಿನ ಕಡೆ ನೀವು ಕಿವಿ ಕೊಟ್ಟು ದೇವರ ಬಗ್ಗೆ ಹೇಳುವಾಗೆ ಆ ಮಾತುಗಳನ್ನ ನೀವು ಕೇಳಿ, ಕುಳಿತಿರೋ ಜಾಗದಲ್ಲಿ ಕಣ್ಮುಚ್ಚಿ ಹೃದಯದಿಂದ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥಿಸಿದ್ರೆ ಆ ಹೃದಯದ ಒಳಗಡೆನೆ ದೇವರನ್ನ ನೀವು ಕಂಡುಕೊಳ್ಳುವರಾಗಿರ್ತೀರ. ಹಲ್ಲೆಲೂಯ. ಯಾಕಂದರೆ ಅವರ ಜೀವ ಶ್ವಾಸ ಎಂದ ಆತ್ಮ ನಿಮ್ಮ ಹೃದಯಗಳಲ್ಲಿ ವಾಸವಾಗಿದ್ದಾವೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಇಡೀ ಜಗತ್ತು ಯೇಸುವಿನ ಮೂಲಕವಾಗಿ ಉಂಟಾಗಿದೆ. ಇಡೀ ಜಗತ್ತಿನ ಸೃಷ್ಟಿಗಳು ಮನುಷ್ಯನ ಮೂಲಕವಾಗಿ ಉಂಟಾಗಿದೆ. ಇಡೀ ಜಗತ್ತಿನ ಸರ್ವ ಜನಾಂಗಗಳು ಯೇಸುವಿನ ಮೂಲಕವಾಗಿ ಉಂಟು ಮಾಡಲ್ಪಟ್ಟಿದ್ದಾರೆ. ಆತನೊಬ್ಬನೇ ಇಡೀ ಜಗತ್ತಿಗೆ ದೇವರು, ಸೃಷ್ಟಿಕರ್ತನು, ಸರ್ವಶಕ್ತನಾಗಿದ್ದಾನೆ. ಈ ಸತ್ಯವನ್ನು ಕೇಳಿ, ಗ್ರಹಿಸಿ, ಗಮನಿಸಿ ನಿಮ್ಮ ಹೃದಯಗಳನ್ನು ತೆರೆದು ದೇವರಿಗೆ ನೀವು ಕೊಡುವುದಾದರೆ, ನಿಮ್ಮ ಮನಸ್ಸು ದೇವರಿಗೆ ಕೊಡುವುದಾದರೆ, ನೀವು ಆ ಸರ್ವಶಕ್ತನಾಗಿರೋ ದೇವರಿಂದ ಸಕಲ ವಿಧವಾದ ಆಶೀರ್ವಾದ, ಬಿಡುಗಡೆಗಳನ್ನ ಹೊಂದಿಕೊಂಡು ಈ ಭೂಲೋಕದಲ್ಲಿ ಸಂತೋಷವಾಗಿರ್ತೀರಾ, ನೆಮ್ಮದಿಯಾಗಿ ಜೀವಿಸ್ತೀರಾ, ಸಕಲ ಆಶೀರ್ವಾದಗಳನ್ನ ಹೊಂದಿಕೊಳ್ತೀರಾ. ಈ ಲೋಕದ ಯಾತ್ರೆ ಮುಗಿದ ಮೇಲೆ ಮೋಕ್ಷ ಲೋಕದ ಪ್ರಯಾಣವನ್ನು ನೀವು ಬೆಳೆಸ್ತೀರಾ. ಆ ಮೋಕ್ಷ ಲೋಕದಲ್ಲಿ ಕೋಟಿ ಯುಗಗಳು ದೇವರ ಸಂಗಡ ಜೀವಿಸುವವರು ನೀವಾಗಿರ್ತೀರಾ. ಈ ವಾಕ್ಯ ಕೇಳಿರೋಂಥ ನಿಮ್ಮ ಪ್ರತಿಯೊಬ್ಬರನ್ನ ದೇವರು ಆಶೀರ್ವದಿಸಲಿ. ನಿಮಗಾಗಿ ಒಂದು ಸಣ್ಣ ಪ್ರಾರ್ಥನೆ ನಾನು ಮಾಡ್ತೀನಿ. ಸರ್ವಶಕ್ತನಾಗಿರೋ ಯೇಸು ಸ್ವಾಮಿ, ಈ ವಾಕ್ಯವನ್ನು ಕೇಳಿರೋಂಥ ಎಲ್ಲ ಮಕ್ಕಳನ್ನ ನೀನು ಆಶೀರ್ವದಿಸು. ಅವರ ಮನನೇತ್ರಗಳನ್ನು ಬೆಳಗಿಸು. ಅವರ ಮನಸ್ಸು ಹೃದಯಗಳೆಲ್ಲ ನೀನು ಸಂಧಿಸಿ, ರಕ್ಷಿಸಿ, ಗ್ರಹಿಸಿ ಅವ್ರಿಗೆಲ್ಲ ನೀನು ಅರಿತುಕೊಳ್ಳೋಕೆ ಸಹಾಯ ಮಾಡು. ಎಲ್ಲರನ್ನ ಆಶೀರ್ವದಿಸ್ರಿ. ಹಾಗೇ ಮಾಡಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರೋಂಥ ಎಲ್ಲ ಪ್ರಿಯರೇ, ದೇವ ನಿಮ್ಮನ್ನು ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.